ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ಸದಾ ಇರಲಿ. ನನ್ನನ್ನು ಪ್ರೀತಿಸ್ತಿದ್ದೀರಿ, ನನ್ನನ್ನು ಬೆಂಬಲಿಸ್ತಿದ್ದೀರಿ, ನನಗೆ ಶಕ್ತಿಯನ್ನು ತುಂಬಿದ್ದೀರಿ. ಅದು ಹೀಗೆ ಮುಂದುವರಿಯಲಿ. ಇವತ್ತು ನಾನು ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕು. ಹಲವು ಡೆವಲಪ್ಮೆಂಟ್ಗಳೇನಿವೆ ನಡೆದಿವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ BJP ಮತ್ತು JDS ನಡುವೆ ಸಮನ್ವಯ ಸಮಿತಿಯ ಸಭೆ ನಡೆಯಿತು. ಈ ಸಭೆ ನಡೆಯುವುದಕ್ಕೆ JDS ಒತ್ತಾಯವೇ ಕಾರಣ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ. BJPಗೆ ಇಷ್ಟ ಇರಲಿಲ್ಲ, ಹಲವು ನಾಯಕರುಗಳಿಗೆ ಇಷ್ಟ ಇರಲಿಲ್ಲ. ಆದರೆ JDSಗೆ ಎಸ್ಪೆಷಲಿ ದೇವೇಗೌಡ, ಕುಮಾರಸ್ವಾಮಿ ಅವರಿಗೆ ಈ ಮೈತ್ರಿಕೂಟದ ನಿಯಂತ್ರಣವನ್ನು ತೆಗೆದುಕೋಬೇಕಾಗಿತ್ತು. ದೇ ಆರ್ ಸಿಸ್ಟಮೆಟಿಕಲಿ ದೇ ಆರ್ ಡೂಯಿಂಗ್ ಇಟ್. ಯಾಕೆಂದರೆ ಈ ಮೈತ್ರಿ ಆಗುವಾಗಲೂ BJPಯ ರಾಜ್ಯ ನಾಯಕರುಗಳು ಏನಿದ್ದಾರೆ ಅವರಿಗೆ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಕ್ಯಾರೆ ಅಂತಾನೆ ಅಂತಿಲ್ಲ. ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಅದಾದ ನಂತರವೂ ಲೆಕ್ಕಕ್ಕೆ ತೆಗೆದುಕೊಳ್ಳದಿರುವ ರಾಜಕಾರಣವನ್ನು ಮುಂದುವರಿಸಿದ್ರು. ಬೇಕು ಅನ್ನಿಸಿದಾಗ ಅಮಿತ್ ಶಾ ನೋಡಿದ್ರು, ಪ್ರಧಾನಿ ನೋಡಿದ್ರು, ಮಾತಾಡಿದ್ರು, ಇಲ್ಲಿ ಬಂದು ಬುಲ್ಡೋಜ್ ಮಾಡೋದು ಶುರು ಮಾಡಿದ್ರು. ಅಂತಹ ಒಂದು ಬುಲ್ಡೋಜರ್ ರಾಜಕಾರಣ ಏನಿದೆ ಅದು ಇವತ್ತು ಸಮನ್ವಯ ಸಮಿತಿಯ ಸಭೆ ನಡೆಯುವವರೆಗೆ ಬಂದು ತಲುಪಿತು. ನನಗೆ ಬಹಳ ಮುಖ್ಯವಾಗಿ ಅನ್ನಿಸುವುದು ಈ ಸಭೆಯಲ್ಲಿ ದೇವೇಗೌಡರು ಮಾತನಾಡಿದ್ದು. ಅದರ ಜೊತೆಗೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಪಾಲ್ಗೊಂಡವರೆಲ್ಲ ದೇವೇಗೌಡರ ಗುಣಗಾನ ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ತಲುಪಿಸಲಾಗಿತ್ತು. BJP ನಾಯಕರು ನುಂಗುವಂತೆಯೂ ಇರಲಿಲ್ಲ, ಉರುಳುವಂತೆಯೂ ಇರಲಿಲ್ಲ. BJPಯ ಪ್ರಮುಖ ನಾಯಕರುಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದು ನಿಜ. ಆದರೆ ಅವರು ಮಾತನಾಡುವಾಗ ಮಾಡಿದ ಕೆಲಸ ಅಂದರೆ ದೇವೇಗೌಡರ ಶ್ಲಾಘನೆಯನ್ನು ಮಾಡಿದ್ದು. ಹಾಗಿದ್ದರೆ ದೇವೇಗೌಡರು ಏನು ಮಾತನಾಡಿದ್ರು ಅನ್ನೋದೇನಿದೆ ಅದು ಬಹಳ ಮುಖ್ಯ ನನಗೆ. ಆ ವಿಚಾರವನ್ನು ನಾನು ಮಾತನಾಡೋದಕ್ಕೆ ಹೊರಟಿದ್ದೀನಿ. ಆದರೆ ಇದನ್ನು ಮಾತನಾಡುವಾಗ ನನಗೊಂದು ರೀತಿಯ ಮುಜುಗರ ಇದೆ. ದೇವೇಗೌಡರನ್ನ ಟೀಕಿಸುವುದಿದೆಯಲ್ಲ, ಅದು ನನ್ನಂಥವನಿಗೆ ದುಃಖಕರವಾದ್ದು, ಬೇಸರ ತರುವ ವಿಚಾರ. ಯಾಕೆಂದರೆ ನಾನು 83ರಿಂದ ದೇವೇಗೌಡರ ರಾಜಕಾರಣವನ್ನು ಹಾಗೂ ಅವರನ್ನು ವೈಯಕ್ತಿಕವಾಗಿ ಬಲ್ಲವನು. ನನಗೆ ದುಃಖ, ಬೇಸರದಿಂದ ಮಾತನಾಡಬೇಕಾದಂತಹ ಮಾತನ್ನು ಈಗ ತಮ್ಮ ಮುಂದೆ ಹೇಳ್ತಿದ್ದೀನಿ. ಇದರಿಂದ ದೇವೇಗೌಡರಿಗೆ ಬೇಸರ ಆಗುತ್ತೋ, ಕುಮಾರಸ್ವಾಮಿಗೆ ಬೇಸರ ಆಗುತ್ತೋ ಇಲ್ವೋ ಅದು ನನಗೆ ಮುಖ್ಯ ಅಲ್ಲ. ಆದರೆ ಹೇಳಬೇಕಾದ ಅನಿವಾರ್ಯತೆ ಇದೆ. ಅವರ ಇಡೀ ಮಾತಿನಲ್ಲಿ ಅವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿದ್ರು, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ರು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಸಿದ್ದರಾಮಯ್ಯನವರ ಗರ್ವಭಂಗ ಆಗಬೇಕು ಅನ್ನೋ ಮಾತನ್ನು. ಸಿದ್ದರಾಮಯ್ಯನವರ ಗರ್ವಭಂಗ ಆಗುವುದು ಅಂತಂದರೆ ದೇವೇಗೌಡರ ಪ್ರಕಾರ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಉಳಿದ ಕ್ಷೇತ್ರಗಳಲ್ಲೂ BJP JDS ಮೈತ್ರಿಕೂಟ ಗೆಲ್ಲಬೇಕು. ಅದರಂತೆ ಅವರ ಕುಟುಂಬದ ಜನ ಯಾರ್ಯಾರು ನಿಂತಿದ್ದಾರೆ ಲೆಕ್ಕ ಮಾಡೋದು ಕಷ್ಟ. ನಾನು ಸ್ವಲ್ಪ ಲೆಕ್ಕದಲ್ಲಿ ವೀಕು. ಕುಮಾರಣ್ಣವರು ನಿಂತಿದ್ದಾರೆ, ಪ್ರಜ್ವಲ್ ಅವರು ನಿಂತಿದ್ದಾರೆ, ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ. ಇವ್ರನ್ನೆಲ್ಲ ಗೆಲ್ಲಿಸಬೇಕು. ಆದರೆ ರಾಜಕಾರಣದಾಗಲಿ ಬದುಕಿನಲ್ಲಾಗಲಿ ಒಂದು ಕೃತಜ್ಞತೆ ಅನ್ನೋದು ನಮಗಿರಬೇಕು. ಯಾವುದೇ ಸಂದರ್ಭದಲ್ಲಿ ಯಾರು ನನಗೆ ಸಹಾಯ ಮಾಡಿದರೆ, ಹೆಲ್ಪ್ ಮಾಡಿದರೆ ಅದಕ್ಕೊಂದು ಸಣ್ಣ ಕೃತಜ್ಞತೆಯನ್ನು ಇಟ್ಕೋಬೇಕು. ಹೃದಯದಲ್ಲಿ ಒಂದು ಸಣ್ಣ ಪ್ರೀತಿ ಇರಬೇಕು ನಮಗೆ. ಅದು 90 ವರ್ಷ ದಾಟಿರುವ ಒಬ್ಬ ವಯೋವೃದ್ಧ ನಾಯಕರಲ್ಲಿ ಇಲ್ಲ ಅಂದರೆ ಅವರನ್ನು ನಾವು ಕೃತಜ್ಞ ಅಂತ ಕರಿಬೇಕು ಬೇಡ. ನನಗೆ ಈಗ ಹಾಗೆ ಅನಿಸೋಕೆ ಪ್ರಾರಂಭ ಆಗಿದೆ. ದೇವೇಗೌಡ ಮತ್ತು ಅವರ ಪುತ್ರ ಕುಮಾರಸ್ವಾಮಿ ಇಬ್ಬರಲ್ಲೂ ಕೂಡ ನಾನು ಕೃತಜ್ಞತೆಯನ್ನು ಕಾಣುತ್ತಾ ಇದ್ದೇನೆ. ಕೃತಜ್ಞ ರಾಜಕಾರಣಿಗಳು. ಕಾಂಗ್ರೆಸ್ ಪಕ್ಷ ಇಲ್ಲದಿದ್ದರೆ ದೇವೇಗೌಡರು ಈ ದೇಶದ ಪ್ರಧಾನಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಎಷ್ಟು ದಿನ ಅವರು ಪ್ರಧಾನಿ ಆಗಿದ್ರೋ ಆಗಿಲ್ಲ ಅನ್ನೋದು ಮುಖ್ಯ ಅಲ್ಲ. ಆದರೆ ಅಂತಹ ಒಂದು ಉನ್ನತ ಸ್ಥಾನಕ್ಕೆ ಅವರನ್ನು ಕೂಡಿಸಿದ್ದರೆ, ಕೆಲವೇ ತಿಂಗಳುಗಳ ಕಾಲ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡುವಂತೆ ಆಗಿದ್ದರೆ
ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಶಾಂತಿ ಸ್ಥಾಪನೆಗೆ ಯತ್ನ ಮಾಡಿದರೆ ಅದರ ಕ್ರೆಡಿಟ್ ಸ್ವಲ್ಪ ಆದರೂ ಕಾಂಗ್ರೆಸ್ಸಿಗೆ ಸಲ್ಲಬೇಕು ಅಲ್ವಾ? ಕಾಂಗ್ರೆಸ್ಸಿಗೆ ಸಲ್ಲಬೇಕು ಅಂತ ದೇವೇಗೌಡರು ಅನ್ನಿಸಬೇಕಲ್ವಾ? ಅದು ಅನ್ನಿಸದೆ ಅವರು ಇವತ್ತು ಆಡಿರುವ ಮಾತುಗಳು. ಹಾಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವುದಕ್ಕೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇದೆ. ಆ ಕೃತಜ್ಞತೆ ಅವರಿಗೆ ಇರಬೇಕಾಗಿತ್ತು. ಇಬ್ಬರಲ್ಲೂ ನಾನು ಈ ಕೃತಜ್ಞತೆಯನ್ನು ನೋಡದೆ ಕೃತಜ್ಞತೆಯನ್ನು ನೋಡ್ತಾ ಇದ್ದೀನಿ. ಇದು ನನಗೆ ಬಹಳ ದುಃಖಕರವಾದ್ದು. ಅದರ ಜೊತೆಗೆ ದೇವೇಗೌಡರು ತಮ್ಮ ಭಾಷಣದಲ್ಲಿ ಇನ್ನೊಂದು ಮಾತನ್ನು ಹೇಳಿದರು. ಈ ಮುಂಬರುವ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮನಸ್ಸಿಗೆ ಬಂದಾಗ ಹಣ ಖರ್ಚು ಮಾಡುತ್ತೆ, ನಾವು ಎದುರಿಸಬೇಕು. ಹಾಗೆಯೇ ಬೇರೆ ರಾಜ್ಯಗಳಿಗೂ ಕಾಂಗ್ರೆಸ್ಸಿಂದನೇ ಹಣ ಹೋಗುತ್ತೆ ಎಂದರು ಈ ವಯೋವೃದ್ಧ ನಾಯಕ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ತಾನೇ ವರಮಾನ ತೆರಿಗೆ ಇಲಾಖೆ ಒಂದು ನೋಟಿಸ್ ಕೊಟ್ಟಿದೆ, 1700 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ. ಜಾಹೀರಾತು ನೀಡುವುದಕ್ಕೆ ಕಾಂಗ್ರೆಸ್ ಬಳಿ ಹಣ ಇಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ಈ ನಾಯಕರು ಇಂತಹ ಮಾತನ್ನು ಆಡ್ತಾ ಇರುವುದು ದುಃಖಕರವಾದ್ದು. ಇದು ನೋವಿನ ವಿಚಾರ. ಕೃತಜ್ಞರು ಅನ್ನುವ ಮಾತನ್ನು ನಾನು ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಹೇಳಲೇಬೇಕು. ಇನ್ನೊಂದು ಪ್ರಮುಖವಾದ ವಿಚಾರಕ್ಕೆ ನಾನು ಬರ್ತೀನಿ. ಅದು ಚುನಾವಣೆಯ ನೀತಿ ಸಂಹಿತೆಗೆ ಸಂಬಂಧಪಟ್ಟದ್ದು. ನಿಜ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಯಾವಾಗ ಆಯಿತು? ನೀವು ಚುನಾವಣೆ ಘೋಷಣೆಯಾದ ಮೇಲೆ, ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ಕೇಂದ್ರದಲ್ಲಿರುವ ಸರ್ಕಾರ ಆಗಲಿ ರಾಜ್ಯದಲ್ಲಿರುವ ಸರ್ಕಾರ ಆಗಲಿ ಯಾವುದೇ ನೀತಿಗೆ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಸರ್ಕಾರ ಅಂದರೆ ಕೇವಲ ಪ್ರಧಾನಿನೋ ಅವರ ಸಚಿವ ಸಂಪುಟದ ಸದಸ್ಯರು ಅಲ್ಲ, ಬ್ಯೂರೋಕ್ರಸಿ ಕೂಡ ಬರುತ್ತೆ. ಈ ಬ್ಯೂರೋಕ್ರಸಿ ಏನಿದೆ, ಈ ಬ್ಯೂರೋಕ್ರಸಿ ಯಾವ ಮುಖ ಇಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡುತ್ತೆ, ಯಾವ ಮುಖ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನು, ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳ್ಳುತ್ತೆ? ಇದು ನೀತಿ ಸಂಹಿತೆಯ ವಿರೋಧ ಅಲ್ವಾ? ಅಟ್ಲೀಸ್ಟ್ ಚುನಾವಣೆ ಮುಗಿಯುವವರೆಗೆ ಕಾಯಬೇಕಾಗಿತ್ತು. ಚುನಾವಣೆ ಮುಗಿದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿ, ಇನ್ಯಾವುದೋ ಮುಖ್ಯಮಂತ್ರಿಗಳನ್ನ ಬಂಧಿಸಿ, ಚುನಾವಣಾ ಸಂದರ್ಭದಲ್ಲಿ ಕೇಜ್ರಿವಾಲ್ನವ್ರನ್ನ ಬಂಧಿಸ್ತೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಖರ್ಚಿಗೆ ಹಣ ಇರಬಾರ್ದು ಅನ್ನುವ ಕಾರಣಕ್ಕೆ ಅವರ ಅಕೌಂಟ್ಗಳನ್ನು ಸ್ಥಗಿತಗೊಳಿಸ್ತೀರಿ. ಇದು ಸ್ಪಷ್ಟವಾಗಿ ನೀತಿ ಸಂಹಿತೆ ಉಲ್ಲಂಘನೆ. ಅಷ್ಟೇ ಅಲ್ಲ, ಈ ಬೆಳವಣಿಗೆಯ ಬಗ್ಗೆ ಮೊದಲು ಜರ್ಮನಿ ಪ್ರತಿಕ್ರಿಯೆ ನೀಡಿತ್ತು, ಅದಾದ ಮೇಲೆ ಅಮೇರಿಕ ಪ್ರತಿಕ್ರಿಯೆ ನೀಡಿತು. ಅಮೇರಿಕ ಪ್ರತಿಕ್ರಿಯೆ ನೀಡಿದ ಮೇಲೆ ಭಾರತದ ವಿದೇಶಾಂಗ ಇಲಾಖೆ ಅಮೇರಿಕ ರಾಯಭಾರಿ ಸಿಬ್ಬಂದಿಯನ್ನು ಕರೆಸಿ ಇದು ನಮ್ಮ ಆಂತರಿಕ ವಿಚಾರ ಅಂತ ಹೇಳ್ತು. ಅದಾದ ಮೇಲೆ ಅಮೇರಿಕ ಮತ್ತೆ ಹೇಳ್ತು, ಭಾರತದಲ್ಲಿ ನಾಗರಿಕ ಹಕ್ಕುಗಳೇನಿವೆ, ರಾಜಕೀಯ ಹಕ್ಕುಗಳೇನಿವೆ ಅದರ ಉಲ್ಲಂಘನೆ ಆಗಕೂಡದು. ಇದು ಒಂದು ರೀತಿಯ ತಪರಾಕಿ. ಅಮೇರಿಕ ಮತ್ತು ಜರ್ಮನಿ ತಪರಾಕಿ ನೀಡಿದ ಮೇಲೆ ಇವತ್ತು ವಿಶ್ವಸಂಸ್ಥೆಯ ವಕ್ತಾರರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದು ಕೂಡ ಅಮೇರಿಕ ಮತ್ತು ಜರ್ಮನಿ ನೀಡಿರುವ ಪ್ರತಿಕ್ರಿಯೆಗಳೇನಿವೆ ಅದೇ ರೀತಿ ಇದೆ. ಭಾರತ ದೇಶದಲ್ಲಿ ನಾಗರಿಕ ಹಕ್ಕುಗಳು ಇರಬೇಕಾಗಿದೆ. ನಾಗರಿಕ ಹಕ್ಕುಗಳನ್ನು ಉಳಿಸಲಾಗತ್ತೆ ಅಂತ ನಾವು ನಂಬಿದ್ದೇವೆ. ರಾಜಕೀಯ ಹಕ್ಕುಗಳೇನಿವೆ ಆ ರಾಜಕೀಯ ಹಕ್ಕುಗಳನ್ನು ಉಳಿಸಲಾಗತ್ತೆ ಅಂತ ನಾವು ನಂಬಿದ್ದೇವೆ. ವಿಶ್ವಗುರು ನಂಬಿದ್ವಿ ನಾವು. ಮೋದಿಯವರು ವಿಶ್ವಗುರು ಆದರೆ ನಮ್ಮ ಪ್ರಧಾನಿ ಅಂತ ಸಂತೋಷ ಪಡ್ತಿದ್ವಿ. ಆದರೆ ಅವರು ವಿಶ್ವಗುರು ಆಗಲೇ ಇಲ್ಲ. ವಿಶ್ವಗುರು ಆಗಬೇಕಾದ್ರೆ ಒಂದು ಪ್ರೀತಿ ಬೇಕು, ಹೃದಯವಂತಿಕೆ ಬೇಕು, ಮನುಷ್ಯರ ಸಂಬಂಧದ ಅರಿವಿರಬೇಕು, ಸಮಾನತೆ ಇರಬೇಕು. ಇದೆಲ್ಲವೂ ನಮ್ಮ ಸಂವಿಧಾನದಲ್ಲೇ ಇದೆ. ಆದರೆ ಅವರು ವಿಶ್ವಗುರು ಆಗಿಲ್ಲ. ಸೇಡಿನ ರಾಜಕಾರಣದ ಒಂದು ಆಡಂಬರವಾಗಿ ಕೆಲಸ ಮಾಡೋದು ಪ್ರಾರಂಭ ಮಾಡಿಬಿಟ್ರು. ಅವರ ಮುಖ್ಯಮಂತ್ರಿ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ಮೂಲಕ ಮಾತನಾಡೋದು ಪ್ರಾರಂಭ ಮಾಡಿದರು. ನ್ಯಾಯಾಂಗ ಬೆಲೆನೇ ಇಲ್ಲದಿರೋ ಸ್ಥಿತಿ ನಿರ್ಮಾಣ ಆಯಿತು. ಯಾರ್ಯಾರು ಬೇಡವೋ ಅವರ ಮನೆ ಮೇಲೆ ಬುಲ್ಡೋಸರ್ನ ಬಿಡ್ತಾ ನಾಶಪಡಿಸಲಾಯಿತು. ಯಾರ್ಯಾರೋ ಎನ್ಕೌಂಟರ್ನಲ್ಲಿ ಸಾಯಿಸಲಾಯಿತು. ಯಾರ್ಯಾರೋ ಜೈಲಿನಲ್ಲಿ ಸತ್ರು, ವಿಷಪ್ರಾಶದ ಆರೋಪ ಬಂತು. ಲೇಟೆಸ್ಟ್ ಇವತ್ತು ಕೂಡ ಬಂದಿದೆ. ವಿಶ್ವಗುರು ಆಗಬೇಕಾದವರು ವಿಶ್ವದ ಬೇರೆ ಬೇರೆ ದೇಶಗಳಿಂದ, ವಿಶ್ವಸಂಸ್ಥೆಯಿಂದ ಬುದ್ಧಿ ಹೇಳಿಸಿಕೊಳ್ಳಬೇಕಾದ ಸ್ಥಿತಿ ತಲುಪಿತು. ಇದನ್ನು ಕೇವಲ ನಾನು ವೈಯಕ್ತಿಕವಾಗಿ ಮೋದಿ ಅಂತ ಹೇಳೋದಕ್ಕೆ ಹೋಗಲ್ಲ. ಅವರು ಜವಾಬ್ದಾರರಾದರೂ ವಿಶ್ವದ ಜನ ಮಾತನಾಡೋದು ಭಾರತದ ಬಗ್ಗೆ. ಭಾರತದಲ್ಲಿ ಜನತಂತ್ರ ಹುಟ್ಟಿದೆ.
ಈ ದೇಶದ ಜನತಂತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಾವು ಪೂಜೆ ಮಾಡುವ ಗಣಪತಿ ಇದ್ದಾರಲ್ಲ, ಅವರು ಗಣ ಮುಖ್ಯಸ್ಥನಾದ ಅಂಥ ಸಂಶೋಧನೆಗಳಿವೆ. ಅಂದರೆ ಇಲ್ಲಿ ಗಣರಾಜ್ಯಗಳಿದ್ದವು. ಪ್ರತಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಒಂದು ಗಣ ಇತ್ತು, ಗಣರಾಜ್ಯ ಇತ್ತು. ಆ ಗಣಕ್ಕೆ ಒಬ್ಬ ಮುಖ್ಯಸ್ಥನಿದ್ದ, ಅವನ ಗಣಪತಿ ಅಂತ ಕರೀತಾ ಇದ್ದರು. ಆ ಮೂಲಕ ಆ ಪ್ರದೇಶದ ಆಡಳಿತವನ್ನು ಅವರೇ ನಡೆಸ್ತಿದ್ರೆ ಹೊರತು ಇನ್ನಾರು ಅಲ್ಲ. ಇದ್ದ ನೂರಾರು ರಾಜ್ಯಗಳು ಅವು ದೇಶಗಳ ರೀತಿ ಕೆಲಸ ಮಾಡ್ತಿದ್ವು. ಅವುಗಳಿಗೆ ಸ್ವಾತಂತ್ರ್ಯ ಇತ್ತು, ಎಲ್ಲವೂ ಇತ್ತು. ಆದರೆ ಇವತ್ತು ಎಲ್ಲವೂ ಕೇಂದ್ರೀಕೃತಗೊಂಡು ನಾವು ನಮ್ಮ ದೇಶದ ಇತಿಹಾಸ, ಪರಂಪರೆ, ಧರ್ಮ ಎಲ್ಲವನ್ನು ನಾಶಪಡಿಸುವ ವಿನಾಶಕಾರಿ ಹಂತಕ್ಕೆ ಬಂದು ತಲುಪಿಟ್ಟಿದ್ದೇವೆ. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಈಗ ನಮಗೆ ಬುದ್ಧಿ ಹೇಳುವ ಸ್ಥಿತಿ ಬಂದಿದೆ. ಇಲ್ಲಿರುವ ಮೋದಿ ಭಕ್ತಗಣ, ಇದು ನಮ್ಮ ಆಂತರಿಕ ವಿಚಾರ ಕಂಡ್ರಿ, ನೀವೇ ಯಾರ್ರಿ? ನೋ, ಆಂತರಿಕ ವಿಚಾರ ಆಗಲ್ಲ. ಭಾರತದಂಥ ಜನತಂತ್ರ ವ್ಯವಸ್ಥೆ ಒಳಗಡೆ ಕುಸಿತ ಇದ್ದರೆ ವಿಶ್ವ ನೋಡ್ತಾ ಕುತ್ಕೊಳ್ಳಲ್ಲ. ಯಾಕೆಂದರೆ ಇವತ್ತು ನೀವು 3 ಟ್ರಿಲಿಯನ್ 5 ಟ್ರಿಲಿಯನ್ ಮಾತನಾಡಿದರೆ ಅದರಲ್ಲಿ ಅಮೇರಿಕಾದಂಥ ರಾಷ್ಟ್ರಗಳ, ಚೀನಾದಂಥ ರಾಷ್ಟ್ರಗಳ ಪಾತ್ರ ಇದೆ. ಅಲ್ಲಿ ಉದ್ಯಮಪತಿಗಳು ಇಲ್ಲಿ ಬಂದು ಬಂಡವಾಳ ಹೂಡಿದ್ದಾರೆ, ಇಲ್ಲಿ ಹಣದ ಬರುವಂತೆ ನೋಡಿಕೊಂಡಿದ್ದಾರೆ, ಅವರ ಹಿತಾಸಕ್ತಿಯೂ ಇದೆ. ಒಂದು ದೇಶದಲ್ಲಿ ಜನತಂತ್ರ ಇಲ್ಲದಿದ್ರೆ ಏನಾಗ್ತು ಗೊತ್ತಾ? ಪಾಕಿಸ್ತಾನ ಅತಿ ದೊಡ್ಡ ಉದಾಹರಣೆ. ಪಾಕಿಸ್ತಾನದಲ್ಲಿ ₹1 ಹರಿದು ಬರ್ತಾ ಇಲ್ಲ. ಪ್ರತಿ ತಿಂಗಳು, ಪ್ರತಿ ಸಂದರ್ಭದಲ್ಲಿ ಅವರು ವರ್ಲ್ಡ್ ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೋಬೇಕಾಗಿದೆ. ಒಂದು $200 ಬಿಲಿಯನ್ $100 ಬಿಲಿಯನ್ ಕೊಡಿ ಅಂತ ಕೇಳಬೇಕಾಗಿದೆ. ಯಾಕೆಂದರೆ ಅಲ್ಲಿ ಜನತಂತ್ರ ಇಲ್ಲ ಅನ್ನುವ ಕಾರಣಕ್ಕೆ, ಅಲ್ಲಿ ಭಯೋತ್ಪಾದನೆ ಇದೆ ಅನ್ನುವ ಕಾರಣಕ್ಕೆ, ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹತ್ಯೆಗಳು ನಡೀತಿವೆ ಅನ್ನೋ ಕಾರಣಕ್ಕೆ ಯಾವ ವಿದೇಶಿ ಬಂಡವಾಳಗಾರರು ಬರ್ತಾ ಇಲ್ಲ. ಈಗ ಈ ಮಹಾನ್ ಭಕ್ತಗಣ ಏನಿವೆ, ಇವರು ಕೂತಾಡುವ ಮಾತಿದೆಯಲ್ಲ, ಓಹೋ ನಮ್ಮ ಆಂತರಿಕ ವಿಚಾರ, ನಮ್ಮ ಆಂತರಿಕ ವಿಚಾರ, ನಮ್ಮ ಆಂತರಿಕ ವಿಚಾರ ಅಲ್ಲ. ಇವತ್ತು ಈ ಜಗತ್ತು, ಈ ವಿಶ್ವ ಇದೆಲ್ಲ ಒಂದೇ. ಒಂದು ರಾಷ್ಟ್ರದಲ್ಲಿ ನಡೆಯುವ ಬೆಳವಣಿಗೆಗಳು ಕೇವಲ ಆ ರಾಷ್ಟ್ರಗಳಿಗೆ ಸೀಮಿತ ಆಗಿರಲ್ಲ. ಈ ಅರಿವು ಕೂಡ ಈ ಭಕ್ತಗಣಕ್ಕಿಲ್ಲ. ಪಾಪ ತಲೆ ಮೇಲೆ ಒಂದು ಕರಿ ಟೊಪ್ಪಿ ಇಟ್ಕೊಬಿಟ್ಟು, ಒಂದು ಚಡ್ಡಿ ಹಾಕ್ಬಿಟ್ಟು ಸದಾ ವತ್ಸಲೆ ಮಾತೃಭೂಮಿ ಅಂದರೆ ಜಗತ್ತು ನಿಮ್ಮನ್ನು ಗಂಭೀರವಾಗಿ ತಗೊಳ್ಳಲ್ಲ. ನಾವು ವೈಜ್ಞಾನಿಕ ಭಾಷೆಯಲ್ಲಿ ಮಾತನಾಡಬೇಕು, ನಾವು ನಾಗರಿಕರು ಅಂತ ತೋರಿಸ್ಕೋಬೇಕು. ಅದು ಯಾವುದೂ ಕೂಡ ಇವತ್ತಿನ ಸಂದರ್ಭದಲ್ಲಿ ನಡೀತಾ ಇಲ್ಲ. ಅದರ ನಡುವೆ ನಾನು ಮೊದಲ ಪ್ರಸ್ತಾಪ ಮಾಡೋದಲ್ಲ, ದುಃಖದಲ್ಲಿ, ನೋವಿನಲ್ಲಿ ಹೇಳುವ ಮಾತು ಗರ್ವಭಂಗ ಅನ್ನುವುದನ್ನು ನಾವು ಸಣ್ಣಿರುವಾಗ ಯಾವುದೋ ಯಕ್ಷಗಾನದಲ್ಲೋ ಬಯಲಾಟದಲ್ಲಿ ನೋಡ್ತಾ ಇದ್ವಿ. ಭೃಗುವಿನ ಗರ್ವಭಂಗ, ಇನ್ನೊಬ್ಬನ ಗರ್ವಭಂಗ ಅಂತ. ಈಗ ದೇವೇಗೌಡರು ಅದೇ ಧ್ವನಿಯಲ್ಲಿ ಗರ್ವಭಂಗದ ಮಾತನಾಡ್ತಿದ್ದಾರೆ. ಗೌಡ್ರೆ, ಈ ಧೃತರಾಷ್ಟ್ರ ಪ್ರೇಮ ಒಳ್ಳೆಯದಲ್ಲ. ಬೇರೆಯವರು ಯಾರು ಏನೇ ಮಾಡಲಿ ಅದನ್ನು ಟೀಕಿಸೋಣ. ಮಕ್ಕಳನ್ನು ಬೆಳೆಸ್ತಾ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾ ಪಕ್ಷ, ರಾಜಕಾರಣ ಎಲ್ಲ ತಮ್ಮ ಜನ್ಮಸಿದ್ಧ ಹಕ್ಕು ಅಂದುಕೊಳ್ಳುವರ ರಾಜಕಾರಣಿಗಳನ್ನು ಟೀಕಿಸೋಣ. ಹಾಗೆ ಟೀಕಿಸುವುದಕ್ಕಿಂತ ಮೊದಲು ದೇವೇಗೌಡರು ನಿಮ್ಮನ್ನು ನಾನು ಟೀಕಿಸ್ತೀನಿ. ಯಾಕೆಂದರೆ 80ರ ದಶಕದಿಂದ ನನಗೆ ಗೊತ್ತಿರುವವರು. ನಿಮ್ಮ ಬಗ್ಗೆ ನನ್ನ ಒಳಗಡೆ ಒಂದು ಪ್ರೀತಿ ಇದೆ. ಕುಮಾರಣ್ಣವ್ರ ಬಗ್ಗೆ ನನ್ನ ಒಳಗಡೆ ಒಂದು ಪ್ರೀತಿ ಇದೆ, ಒಂದು ಗೌರವ ಇದೆ. ಅದು ನಾಶವಾಗುತ್ತಾ ಇರುವ ದುಃಖಕರ ಸನ್ನಿವೇಶದಲ್ಲಿ ನಾನಿದ್ದೇನೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಅದರಂತೆ ನನ್ನ suddhi.tv.com ಸುದ್ದಿಯನ್ನು ಒಂದು ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಕೊಡೋದಕ್ಕೆ ನಾನು ಯತ್ನ ಮಾಡ್ತಾ ಇದ್ದೀನಿ. ವಿಸಿಟ್ ಮಾಡಿ, ನನ್ನ suddhi.tv.com ಅನ್ನು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ರಾತ್ರಿ.